ಅದು ಮ್ಯೂಟ್ ಮಾಡಿ ಮತ್ತೆ ನೀವು ಕೊಡಿ ವಾಯ್ಸ್. ಆಗಲಿಲ್ಲ ಅಂದರೆ ಬಿಟ್ಬಿಡು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ ನೋಡಿ. ಇವಾಗ 6:30. ನಾನು ಸದ್ವಿ ಕಿಮ್ಮನಿ ಫುಲ್ ರೆಡಿಯಾಗಿ ಕೂತಿದ್ದೀವಿ. ಹೇಳ್ಬಾರ್ದು. ನಾವೆಲ್ಲೋ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಏನು ಅಂತ ನಾನು ಹೇಳ್ತೀನಿ, ಆ್ಯಂಡ್ ಯಾರ ಜೊತೆ ಹೋಗ್ತಾ ಇದ್ದೀವಿ ಅಂತಲೂ ಹೇಳ್ತೀನಿ. ನಾನು ಸದ್ವಿ ಇಮಾನಿ 3 ಮೆಂಬರ್ಸ್ ಮಾತ್ರ ಹೋಗ್ತಾ ಇದ್ದೀವಿ. ಇನ್ನು ಯಾರು ಬರ್ತಾರ? ಹಸ್ಬೆಂಡ್ ಬರ್ತಾಯಿಲ್ಲ. ಮನೆಯಿಂದ, ನಮ್ಮ ಮನೆಯಿಂದ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹಾಂ, ಆ್ಯಕ್ಚುಲಿ ಇದು ನಮ್ಮ ಇಮಾನಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ಕಲಾವಿರೂಪ ಅಂತ ಡ್ಯಾನ್ಸ್ ಕ್ಲಾಸ್ ನೇಮು. ಆ್ಯಕ್ಚುಲಿ ಇವರೇ ಡ್ಯಾನ್ಸ್ ಕ್ಲಾಸ್ ಸರು, ವಿಕಾಸ್ ಅಂತ. ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸಿಂದ ಒಂದು ಟೂರ್ ಅರೇಂಜ್ ಮಾಡಿದರು, ಲೈಕ್ ಟ್ರಿಪ್ ಅಂತಲೇ ಹೇಳ್ಬೋದು. 1 ಡೇ ಟ್ರಿಪ್ಪು ಅರೇಂಜ್ ಮಾಡಿದರು. ಆ್ಯಂಡ್ ಅಲ್ಲಿರೋ ಸ್ಟೂಡೆಂಟ್ಸು ಆ್ಯಂಡ್ ಸ್ಟೂಡೆಂಟ್ಸ್ ಜೊತೆ ಅವರ ಫ್ಯಾಮಿಲಿ, ಪೇರೆಂಟ್ಸ್ ಅವರು ಯಾರಾದರೂ ಬರ್ಬೋದಿತ್ತು. ಆ್ಯಂಡ್ ನಾವೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನನ್ನ ನೈಬರ್ಸ್ ಎಲ್ಲ ಅವ್ರ ಮಕ್ಕಳೂ ಹೋಗ್ತಾಯಿದ್ರು ಕಲಾವಿರೂಪ ಡ್ಯಾನ್ಸ್ ಕ್ಲಾಸ್ಗೆ. ಆ್ಯಂಡ್ ಅವರೆಲ್ಲ ಹೋಗ್ತೀನಿ ಅಂತಂದರು. ಅದಕ್ಕೆ ನನ್ನ ಹಸ್ಬೆಂಡ್ನ ಕೇಳಿದೆ, ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಡ್ಯೂಟಿ ಇದ್ದಿದ್ದರಿಂದ ಅವ್ರು ಬರಲಿಲ್ಲ. ನೆಕ್ಸ್ಟ್ 2 ಡೇಸು, ಆಮೇಲೆ ನೆಕ್ಸ್ಟ್ 3 ಡೇಸು, ಆಮೇಲೆ ನೆಕ್ಸ್ಟ್ 4 ಡೇಸು ಹೋಗೋ ಥರ ಬೇಡ್ಕೊಡಿ. ಡೇ 1 ಪ್ಲಾನ್ ಇದು. ಹೋಗ್ತಾ 2 ದಿನ, 3 ದಿನ, 4 ದಿನ, 1 ವಾರ, 1 ತಿಂಗಳು. ಅಯ್ಯೋ, ಒಂದಿನಕ್ಕೆ ನಾವೆಲ್ಲ ಬಸ್ಸಿಗೆ ಪೂಜೆ ಮಾಡಿ ಹೊರಟ್ವಿ. ಗೊತ್ತಲ್ಲ, ಎಲ್ಲೇ ಹೋಗ್ಬೇಕಾದ್ರೂ ಫಸ್ಟು ಪೂಜೆ ಮಾಡಿ ಹೊರಡಬೇಕು ಅಂತ. ಆ್ಯಂಡ್ ಅಲ್ಲೂ ಅಷ್ಟೇ ಐಶ್ವರ್ಯ ಅವರು ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮಾಡಿ ವೀಲ್ಸ್ಗೆಲ್ಲ ನಿಂಬೆಹಣ್ಣೆಲ್ಲ ಇಟ್ಟು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಬಂದಿದ್ರು ಡ್ರಾಪ್ ಮಾಡಿ. ಬನ್ನಿ ಬನ್ನಿ ಬನ್ನಿ, ನಾವು ಹೊಂಟೋಗೋಗಿ ಓದ್ಕೊಂಬಿಟ್ಟಿರೋಣ. ಬಾ 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 ಬಾ. ರೈಟ್ ಲೆಗ್, ರೈಟ್ ಲೆಗ್. ನೆಕ್ಸ್ಟ್ ರೈಟ್ ಬೈಟ್ ನಿಂತ್ಕೊಂಬಿಡೋಣ ನಾವು. ಐಶ್ವರ್ಯ ಬನ್ನಿ. ಬೇಡ
ಸಖತ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಮಾತ್ರ ಬಸ್ಸಲ್ಲಿ ಮಾತ್ರ. ಆ್ಯಂಡ್ ಪೇರೆಂಟ್ಸ್ ಎಲ್ಲರೂ ಅಷ್ಟೇ ತುಂಬ ಮಕ್ಳ ಥರ ಎಲ್ಲರೂ ಅವರು ಇನ್ವಾಲ್ವ್ ಆಗಿ ಡ್ಯಾನ್ಸೆಲ್ಲ ಮಾಡಿಕೊಂಡು ತುಂಬ ಅಲ್ಲಿ ಹೋಗಿದ್ದೇ ಗೊತ್ತಾಗಲಿಲ್ಲ ಎಷ್ಟು ಬೇಗ ಹೋದ್ವಿ ಅಂತ ಅನಿಸ್ತಾಯಿತ್ತು. ಬಟ್ ಎಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಸಾಂಗ್ನೆಲ್ಲ ಸ್ಪೀಡ್ ಮಾಡಿದ್ದೀನಿ ಕಾಪಿರೈಟ್ ಬರುತ್ತಂತ. ಬಟ್ ಎವ್ರಿ ಒನ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಆ್ಯಂಡ್ ಈವನ್ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಕಾಣಿಸ್ಕೊಂಡಿಲ್ಲ, ಬಿಕಾಸ್ ಅಲ್ಲಿ ಸರ್ರೂ ವ್ಲಾಗ್ ಮಾಡ್ತಾಯಿದ್ರು ಆ್ಯಂಡ್ ಅವ್ರ ವೀಡಿಯೋದಲ್ಲಿ ಸ್ವಲ್ಪ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಅವ್ರು ನನಗೆ ವಿಡಿಯೋ ಸೆಂಡ್ ಮಾಡಿದರು, ಅದನ್ನು ನಾನು ಇದಕ್ಕೆ ಜಾಯಿನ್ ಮಾಡಿದ್ದೀನಿ. ಬಟ್ ನಾನು ಮಾಡಿರೋ ವೀಡಿಯೋಸಲ್ಲಿ ಸ್ವಲ್ಪ ನಾನು ಕಾಣಿಸ್ತಾ ಇಲ್ಲ. ಆ್ಯಂಡ್ ನಾನು ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ ಎಲ್ಲೋಗ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ನಾವು ಬಂದಿದ್ದು ಸುಗ್ಗಿ ರೆಸಾರ್ಟ್ ಅಂತ, ಇದು ನಿಯರ್ ಆನೇಕಲ್ ಹತ್ರ ಇದೆ. ಚೆನ್ನಾಗಿದೆ ರೆಸಾರ್ಟು, ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ರು. ಸೊ ನಿಯರ್ ಬೈ ಇದ್ದಿದ್ದರಿಂದ ಒನ್ ಡೇಲಿ ಹೋಗಿ ಬರ್ಬೋದು ಅಂತ ಹೇಳಿ ನಾವೆಲ್ಲ ಸುಗ್ಗಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆನ್ ದ ವೇ ಯಾರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ತೊಗೊಂಡು ಬಂದಿದ್ದರು, ಎಲ್ಲ ಪಾರ್ಸಲ್ ಕಟ್ಸ್ಕೊಂಡು ಬಂದಿದ್ದರು. ಆ್ಯಂಡ್ ಒಳಗಡೆ ಎಂಟರ್ ಇರಲಿಲ್ಲ ನಮಗೆ. ಸೊ ಔಟ್ಸೈಡ್ ಅಲ್ಲೊಂದು ಪ್ಲೇಸ್ ಇತ್ತು, ಅಲ್ಲೇ ಕೂತ್ಕೊಂಡೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ನೋಡಿ ಎಲ್ಲ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ನೋಡಿ ಮಕ್ಕಳೆಲ್ಲ ಕೆಳಗಡೆನೇ ಕೂತಿದ್ದಾರೆ, ಕೂತ್ಕೊಂಡು ಇಡ್ಲಿ ಪಲಾವ್ ತೊಗೊಂಬಂದಿದ್ರು. ಯಾರ್ಯಾರು ಇಡ್ಲಿ ಬೇಕು ಇಡ್ಲಿ ತೊಗೊಂಡ್ರು, ಆ್ಯಂಡ್ ಪಲಾವ್ ತಿನ್ನೋರು ಪಲಾವ್ ತಿಂದರು. ಆ್ಯಂಡ್ ನಾವಲ್ಲೇನೂ ಗಲೀಜು ಮಾಡಿಲ್ಲ, ನಾವೇನು ಅಲ್ಲಿ ಫುಲ್ಲು ಎಲ್ಲನೂ ಅಲ್ಲಿ ಪ್ಲಾಸ್ಟಿಕ್ ಏನೂ ನಾವು ಅಲ್ಲಿ ಥ್ರೋ ಮಾಡಿಲ್ಲ. ಎಲ್ಲನೂ ನಾವು ತೊಗೊಬಂದಿದ್ವಲ್ಲ ಪಾರ್ಸಲ್, ಅದೇ ಬಾಕ್ಸ್ಗೆ ಆ ಪ್ಲೇಟ್ಸ್ನೆಲ್ಲ ಆ್ಯಂಡ್ ಪ್ಲಾಸ್ಟಿಕ್ನೆಲ್ಲ ಅದೇ ಬಾಕ್ಸ್ಗೆ ಹಾಕ್ಕೊಂಡು ನಾವು ಬಸ್ಸಲ್ಲಿ ಇಟ್ವಿ. ಹೋಗ್ಬೇಕಾದ್ರೆ ಆನ್ ದ ವೇ ಎಲ್ಲಾದರೂ ಹಾಕೋಣ, ಕಸ ಹಾಕ್ತಾರಲ್ಲ ಅಲ್ಲಿ ಅಂತ. ಬಟ್ ನಾವು ಅಲ್ಲೇನು ಗಲೀಜು ಮಾಡಿಲ್ಲ, ನೀಟಾಗೇ ಎಲ್ಲ ಎತ್ತಿಟ್ಕೊಂಡು ಬಂದ್ವಿ. ಆ್ಯಂಡ್ ಇವಾಗ ಸುಗ್ಗಿ ರೆಸಾರ್ಟ್ ಹತ್ರ ಬಂದು ನಾವು ಅಲ್ಲಿ ಎಂಟ್ರಿ ಹಾಕ್ಸಿ ನಾವೀಗ ಹೊರಡಕ್ಕೆ ರೆಡಿ ಆಗ್ತಾ ಇದ್ದೀವಿ. ಹನ್ನೆರಡು ಮಕ್ಕಳು ಸದ್ವಿಕ್ ಹೌದಾ, ಹಂಗ 11 ಮತ್ತು ಸರ್ ಸರಿಯಾಗಿ ಲೆಕ್ಕ ಕೊಟ್ಟಿಲ್ಲ. ಎಲ್ಲ ಒಳಗಡೆ ಎಂಟರ್ ಆಗಿದ್ದೀವಿ. ಇದೇ ಮೇಯ್ನ್ ಎಂಟರು. ನಾವೆಲ್ಲ ಅಲ್ಲಿ ಒಂದು ವಿಡಿಯೋ ಆ್ಯಂಡ್ ಫೋಟೋಸ್ ತೊಗೊಳ್ಳೋಣ ಅಂತ ನಿಂತ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀವಿ. ಶಿವನಿಯಲ್ಲಿ ಪ್ರೆಸೆಂಟ್ ಅಂತ ಹೇಳ್ತಾರೆ. ಆಧುನಿಕ ಓಡ್ದಲ್ಲ, ಇವಾಗ ಹೊಸದಾಗಿ ಬರ್ತಿರೋದಿಲ್ಲ. ಹೌದಾ? ಹೌದು. ಇಬ್ಬರಲ್ಲಿ ಯಾರೋ ಒಬ್ರು ಯೋಚನೆ ಮಾಡಿ ಎತ್ಕೊಂಬಂದಿದ್ರು ಆಗಿರೋದು. ಇಲ್ಲಿ ಕಡೆ ಎಲ್ಲ ಅನ್ಸುತ್ತೆ ಕ್ರಿಕೆಟ್ಸು. ಹುಷಾರಾಗಿ ಇಳಿರಿ. ಇಲ್ಲಿಲ್ಲ ಅಲ್ಲ, ಬನ್ನಿ ಆ ಕಡೆ. ಇಂಡೋರ್ ಗೇಮ್ಸ್ ಇದೆ. ಹೌದಾ, ಹೋಗೋಣ. ಚೆಸ್ ಅದು ಇದು ಅದು ಇಂಡೋರ್ ಗೇಮ್ಸ್ ಇದೆ. ವ್ಯಾನ್ ಎಲ್ಲ ಹಾಕೋದಕ್ಕೆ ಅಲ್ಲಿ ಜಾಗ ಇದೆ. ಬಸ್ಗಳೆಲ್ಲ ನಿಲ್ಸೋದಕ್ಕೆ.
ಸ್ಯಾಟರ್ಡೆ ಪ್ಲ್ಯಾನ್ದು ಸೂಪರ್ ಆಗಿತ್ತು. ಸ್ಯಾಟರ್ಡೆ ಬಂದಿದ್ರೆ ನಮ್ಗೆ ಇಷ್ಟೊಂದು ಕ್ರೌಡ್ ಇರ್ತಿರ್ಲಿಲ್ಲ. ಓ, ನಾನು ಎತ್ಕೊಂಡ್ಬರ್ಬೇಕಲ್ಲ. ಏ ಬಾರೋ. ಅಯ್ಯೋ ಅಯ್ಯೋ, ನಾನು ಕಾಲಿಡಕ್ಕೂ ಅವ್ನು ನುಗ್ದ. ಸೈಕ್ಲಿಂಗ್ ಇಲ್ವಾ ನೋಡಿ. ಇಲ್ವಾ? ಆ್ಯಕ್ಚುಲಿ ನಾವು ಹೋಗಿದ್ದು ಸಂಡೇ. ಸಿಕ್ಕಾಬಟ್ಟೆ ಕ್ರೌಡ್ ಇದ್ರು, ನಿಜ ತುಂಬಾ ಕ್ರೌಡ್ ಇದ್ರು. ಯಾವುದೇ ಗೇಮ್ಸ್ ಆಡಬೇಕಾದ್ರೂ ಮ್ಯಾಕ್ಸಿಮಮ್ 1 ಅವರ್ 2 ಅವರ್ ವೆಯ್ಟ್ ಮಾಡಲೇಬೇಕಿತ್ತು ನಮಗೆ. ಅಯ್ಯೋ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ನಮಗೆ, ಎಷ್ಟು ವೆಯ್ಟ್ ಮಾಡೋದಂತ. ಆ್ಯಂಡ್ ರೋಪ್ ಆ್ಯಕ್ಟಿವಿಟೀಸ್ ಇತ್ತು, ಇಲ್ಲಿ ನೋಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲೂ ನೋಡಿ ಎಷ್ಟು ಕ್ರೌಡ್ ಇದ್ದಾರೆ. ಆ್ಯಕ್ಚುಲಿ ಇಷ್ಟೇ ಅಲ್ಲ, ನೆಕ್ಸ್ಟ್ ಇನ್ನೂ ಕ್ರೌಡ್ ಆಗ್ತಾರೆ ನೋಡಿ. ಆ್ಯಂಡ್ ಜಿಪ್ಲೈನ್ ಆಡೋಣ ಅಂದ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 1.5 to 2 hours ನಾವು ವೆಯ್ಟ್ ಮಾಡಿದ್ವಿ ಅಲ್ಲಿ. ಅಟ್ಲೀಸ್ಟ್ ಇದೊಂದು ಗೇಮ್ ಆದರೂ ಆಡೋಣ ಅಂತ. ನೋಡಿ ಎಷ್ಟಿದ್ದಾರೆ ಕ್ರೌಡು. ಕ್ಯೂವಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಯ್ ಮಾಡು, ಹಿಡ್ಕೊಳ್ಳೇಬೇಕು ಅನ್ನೋದು ಏನಿಲ್ಲ ಆಯ್ತಾ. ಹೋಗು ಲಾಸ್ಯ. ಇಂಡೋರ್ ಗೇಮ್ಸ್ ಬಸ್ ಇಲ್ಲಿದೆ. ಅಲ್ಲಿ ಶಾರ್ಟ್ ಅಲ್ಲಿ ಹಿಂದ್ಗಡೆ ಶಾರ್ಟ್ ಇರ್ಕೊ ಹಿಂದ್ಗಡೆ. ಇಲ್ಲಿ ಆಮೇಲಿಂದ ಮಾತಾಡಿ ಗೇಮ್ಸ್ ಎಲ್ಲ ಆಡ್ಕೊಂಡು ಬಂದ್ವಿ. ಇಲ್ಲಿ ಡಾಲ್, ಇದು ನಮ್ಮದು ಡ್ಯಾನ್ಸ್ ಕ್ಲಾಸ್ ಇದೆಯಲ್ಲ, ಅಲ್ಲಿದ್ದಾನೆ ಸರ್ ತರಿಸಿರೋದು ಅದು ಡಾಲು. ಅದು ಒಳಗಡೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಹುಡುಗನೇ ಹೋಗಿ ಆ ಥರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ.
ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಲಂಚ್ ರೆಡಿ ಆಗಿತ್ತು. ಸೊ ಲಂಚ್ ಮಾಡ್ಕೊಂಬಿಡೋಣ, ಆಮೇಲೆ ಇದು ವಾಟರ್ ಗೇಮ್ಸ್ ಎಲ್ಲ ಆಡೋಕ್ಕೆ ಸರಿ ಹೋಗುತ್ತೆ ಅಂತ ಈಗ ಬಂದು ನಾವು ಲಂಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ನಾವು ನಾನ್ ವೆಜ್ ಊಟ ಮಾಡಿದ್ವಿ. ಅಲ್ಲಿ ಹಾಗೆ ಅವರೊಬ್ಬರು ಸಾಂಗ್ ಆಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು ಸಾಂಗ್ಸ್ ಎಲ್ಲ. ಹಾಗೆ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ವಾಟರ್ ಗೇಮ್ಸ್ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಹೋಗಿ ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ವಿಮ್ಮಿಂಗ್ ಫೂಲ್ ಕರ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಅಲ್ಲಿ 2 ಸೈಡ್ಸ್ ಇದೆ. ಇದು ಒಂದು ಸೈಡು ಸ್ವಿಮ್ಮಿಂಗ್ ಫೂಲ್ ಇದೆ ಆ್ಯಂಡ್ ಆ ಕಡೆನೂ ಇದೆ. ಅದು ಸ್ವಲ್ಪ ಮಕ್ಳಿಗೂ ಇದೆ, ದೊಡ್ಡವ್ರಿಗೂ ಎಲ್ಡರ್ಸ್ಗೂ ಇದೆ. ಸೊ ನಾವು ಇಲ್ಲೇ ಕರ್ಕೊಂಡು ಬಂದ್ವಿ. ಮಕ್ಕಳನ್ನ ನೋಡ್ಕೊಬೋದು, ಹಾಗೆ ನಾವೂ ಆಟ ಆಡ್ಬೋದು ಅಂತ ಎಲ್ಲ ಇಲ್ಲೇ ಬಂದು ಇವಾಗ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡ್ತಾಯಿದ್ದೀವಿ. ಹಾಕ್ಬೇಡಿ ನೀರು. ನಾವು ಬರ್ತೀವಿ. ಚಿಂಟು, ಐಚು, ಮಿತಾಲಿ, ಭೂಮಿಕಾ, ಮೋಯೆ ಮೋಯೆ. ಫುಲ್ಲು ಸ್ವಿಮ್ಮಿಂಗ್ ಫೂಲಲ್ಲಿ ಮಜಾ ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ಮಕ್ಕಳೆಲ್ಲ ಚಿಕ್ಕವರಿದ್ದರು, ಅವರೆಲ್ಲ ಚಳಿ ಚಳಿ ಅಂತ ಹೇಳಿ ಸ್ವಿಮ್ಮಿಂಗಲ್ಲಿ ಜಾಸ್ತಿ ಬರಲಿಲ್ಲ. ಎಲ್ಲ ಕೂತಿದ್ರು, ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು. ಆ್ಯಂಡ್ ಇವಾಗ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ರೈನ್ ಡ್ಯಾನ್ಸಿಗೆ ಬರೋಣ ಅಂದ್ಕೊಂಡು ರೈನ್ ಡ್ಯಾನ್ಸಿಗೆ ಬಂದ್ವಿ. ಆ್ಯಂಡ್ ನಾನು ಫುಲ್ಲು ಇದು ಒಳ್ಳೊಳ್ಳೆ ಸಾಂಗ್ ಹಾಕಿದ್ರು, ಮಾತ್ರ ನಿಜ ಸಾಂಗ್ಸು ಸಖತ್ತಾಗಿತ್ತು. ಅಷ್ಟೇ ಎಂಜಾಯ್ ಮಾಡಿದ್ವಿ. ನಾನು ವೀಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಸಾಂಗ್ಸ್ ಎಲ್ಲ ಕಾಪಿರೈಟ್ ಬರುತ್ತೆ ಅಂತ ಫುಲ್ ಸ್ಪೀಡ್ ಮಾಡಿದ್ದೀನಿ. ಬಟ್ ಎಂಜಾಯ್ ಮಾಡಿ.
ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಫುಲ್ಲು ಫ್ರೆಶ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಷ್ಟರಲ್ಲಿ ಸ್ನ್ಯಾಕ್ಸ್ ರೆಡಿ ಆಗಿತ್ತು. ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಕಾಫಿ, ಟೀ, ಬಜ್ಜಿ ಆ್ಯಂಡ್ ಮಂಡಕ್ಕಿ ಎಲ್ಲ ರೆಡಿ ಇತ್ತು. ಎಲ್ಲ ಇಲ್ಲಿ ಕುತ್ಕೊಂಡು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಫುಲ್ಲು ರೈನ್ ಡ್ಯಾನ್ಸು, ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಫುಲ್ಲು ಚಳಿ ಚಳಿ ಇತ್ತು. ಟೀ, ಕಾಫಿ ಕುಡಿದು ಫುಲ್ಲು ರಿಲ್ಯಾಕ್ಸ್ ಆಯಿತು. ಆ್ಯಂಡು ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಫುಲ್ ಪೇರೆಂಟ್ಸ್ ಎಲ್ಲ, ನಾವು ಲೇಡೀಸ್ ಇದ್ದೀವಲ್ಲ, ಎಲ್ಲರೂ ಒಂದಷ್ಟು ರೀಲ್ಸ್ ಮಾಡೋಣ ಅಂತ ಹೇಳಿ ನೋಡಿ ನಾವೆಲ್ಲ ರೀಲ್ಸ್ ಮಾಡ್ತಾ ಇದ್ದೀವಿ ನಾವು. ಬಟ್ ನಿಜ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ರು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಡೇ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ಮಕ್ಳ ಥರ ಮಕ್ಳ ಜೊತೆ ಮಿಂಗಲಾಗಿ ಎಲ್ಲ ಗೇಮ್ಸು ಆಡಿದ್ವಿ. ನೀರಲ್ಲೆಲ್ಲ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ನಾನಂತೂ ಈ ಥರ ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೇ ಇರಲಿಲ್ಲ. ಬರೀ ನನ್ನ ಹಸ್ಬೆಂಡು, ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ. ಬಟ್ ನಂಗೊಂಥರ ಹೊಸ ಎಕ್ಸ್ಪೀರಿಯೆನ್ಸು, ನಂಗೆ ತುಂಬಾ ಖುಷಿ ಆಯಿತು. ನೋಡೋಣ ನೆಕ್ಸ್ಟ್ ಯಾವಾಗ ಮತ್ತೆ ಪ್ಲ್ಯಾನ್ ಮಾಡೋಣ. ಅದೇನೆಲ್ಲ ಬ್ಯಾಂಗ್ಳೂರಿಗೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.